ಸೇಫೆಸ್ಟ್ ವಿಮಾನ ಬಿದ್ದಿದ್ ಹೇಗೆ? ಡ್ರೀಮ್ ಲೈನರ್ ಸಮಸ್ಯೆ ಮೊದಲೇ ಗೊತ್ತಿತ್ತಾ? ಬೋಯಿಂಗ್ ನೌಕರನಿಂದಲೇ ವಾರ್ನಿಂಗ್. ನಮಸ್ಕಾರ ಸ್ನೇಹಿತರೆ. ಗುಜರಾತ್ನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದೇ ಹೋಗಿದೆ. 242 ಪ್ರಯಾಣಿಕರಿದ್ದ ಏರ್ ಇಂಡಿಯಾ ವಿಮಾನ ಜನಸಂದಣಿಯಿದ್ದ ಜಾಗದಲ್ಲೇ ಕ್ರ್ಯಾಶ್ ಆಗಿದೆ. ಘಟನೆಯಲ್ಲಿ ಪ್ರಾಣ ಕಳ್ಕೊಂಡೋರ ಅಧಿಕೃತ ಸಂಖ್ಯೆ ಕೂಡ ಕನ್ಫರ್ಮ್ ಆಗಿಲ್ಲ. ಇದೇ ಟೈಮಲ್ಲಿ ಜಗತ್ತಿನ ಮೋಸ್ಟ್ ಅಡ್ವಾನ್ಸ್ಡ್ ವಿಮಾನಗಳಲ್ಲಿ ಒಂದು ಅಂತ ಕರೆಸಿಕೊಳ್ತಿದ್ದ ಬೋಯಿಂಗ್ 787 ಡ್ರೀಮ್ ಲೈನರ್ ಬಗ್ಗೆ ತೀವ್ರ ಚರ್ಚೆ ಶುರುವಾಗಿದೆ. ಬೋಯಿಂಗ್ ಕಂಪನಿಯ ಅತ್ಯಂತ ಸೊಫಿಸ್ಟಿಕೇಟೆಡ್ ಹಾಗೂ ಸಕ್ಸಸ್ಫುಲ್ ವಿಮಾನ, ಅತಿ ಹೆಚ್ಚು ಡಿಮ್ಯಾಂಡ್ ಇರೋ ವಿಮಾನ. ಇದರ ಅರ್ಧಕ್ಕರ್ಧ ಕಾಂಪೊನೆಂಟ್ಗಳನ್ನ ಹಗುರ ಹಾಗೂ ಸೇಫ್ ಆದ ಕಾರ್ಬನ್ ಫೈಬರ್ನಲ್ಲಿ ಮಾಡಲಾಗಿದೆ ಅಂತೆಲ್ಲ ಹೇಳಲಾಗ್ತಿತ್ತು. ಇದರ ಜೊತೆಗೆ ವಿಮಾನದಲ್ಲಿ ಮೇಜರ್ ಸಮಸ್ಯೆಗಳಿರೋದನ್ನು ಕಳೆದ ವರ್ಷ ಏಪ್ರಿಲ್ನಲ್ಲೇ ಬೋಯಿಂಗ್ ಇಂಜಿನಿಯರ್ ಒಬ್ರು ಬಯಲು ಮಾಡಿದ್ರು. ಜಗತ್ತಲ್ಲಿ ಈಗ ಆಪರೇಟ್ ಆಗ್ತಿರೋ ಎಲ್ಲಾ ಡ್ರೀಮ್ ಲೈನರ್ ವಿಮಾನಗಳನ್ನ ಇಮಿಡಿಯೇಟ್ ಆಗಿ ನಿಲ್ಲಿಸಬೇಕು, ಈ ವಿಮಾನ ಸೇಫ್ ಅಲ್ಲ ಅಂತ ಹೇಳಿದ್ರು. ಅಸಲಿಗೆ ಆ ಸಮಸ್ಯೆಯಾದ್ರೂ ಏನು? ಖುದ್ದು ಬೋಯಿಂಗ್ ಎಂಪ್ಲಾಯಿ ಮಾಡಿದ್ದ ಆರೋಪ ಏನು? ಅಸಲಿಗೆ ಇಷ್ಟು ವರ್ಷ ಈ ವಿಮಾನವನ್ನ ಬಹಳ ಸೇಫ್ ಅಂತ ಕನ್ಸಿಡರ್ ಮಾಡ್ತಿದ್ದೇಕೆ? ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ, ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಡ್ರೀಮ್ ಲೈನರ್ ಮೊದಲ ಕ್ರ್ಯಾಶ್. ಎಸ್ ಸ್ನೇಹಿತರೆ, ಬೋಯಿಂಗ್ ಡ್ರೀಮ್ ಲೈನರ್ ಸೀರೀಸ್ನ ವಿಮಾನಗಳು ಇದುವರೆಗೆ ಕ್ರ್ಯಾಶ್ ಆಗಿರ್ಲಿಲ್ಲ. ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಕಂಡುಬಂದಿದ್ದು ಬಿಟ್ರೆ ಯಾವತ್ತೂ ಪ್ರಾಣಹಾನಿಯಾಗೋ ಘಟನೆ ನಡೆದಿರ್ಲಿಲ್ಲ. ಇದೇ ಕಾರಣಕ್ಕೆ 85ಕ್ಕೂ ಹೆಚ್ಚು ದೇಶಗಳ ಏರ್ಲೈನ್ಸ್ ಈ ವಿಮಾನಗಳನ್ನ ಆಪರೇಟ್ ಮಾಡ್ತಿವೆ. ಭಾರತದಲ್ಲಿ ಏರ್ ಇಂಡಿಯಾ 34, ಜಪಾನ್ನ ಆಲ್ ನಿಪಾನ್ ಏರ್ವೇಸ್ 86, ಜಪಾನ್ ಏರ್ಲೈನ್ಸ್ 45, ಅಮೆರಿಕದ ಯುನೈಟೆಡ್ ಏರ್ಲೈನ್ಸ್ 78, ಅಮೆರಿಕನ್ ಏರ್ಲೈನ್ಸ್ 63, ಬ್ರಿಟಿಷ್ ಏರ್ವೇಸ್ 41, ಚೀನಾ, ಯುಎಇ, ಕತಾರ್ ಮುಂತಾದ ದೇಶಗಳ ಟಾಪ್ ಏರ್ಲೈನ್ಗಳು ಡ್ರೀಮ್ ಲೈನರ್ ಆಪರೇಟ್ ಮಾಡ್ತಿವೆ. ಆಲ್ಮೋಸ್ಟ್ 1100ಕ್ಕೂ ಹೆಚ್ಚು ಯೂನಿಟ್ಗಳು ಹಾರಾಟ ನಡೆಸ್ತಿವೆ. ಈ ವಿಮಾನಗಳು ಇಷ್ಟೊಂದು ಪಾಪ್ಯುಲರ್ ಆಗಿರೋದಕ್ಕೆ ಕಾರಣ ಒಂದೆರಡಲ್ಲ, ಅತಿ ಹೆಚ್ಚು ಇಂಧನ ದಕ್ಷತೆ. ಸ್ನೇಹಿತರೆ, ಬೋಯಿಂಗ್ 787 ಡ್ರೀಮ್ ಲೈನರ್ ಸೀರೀಸ್ ವಿಮಾನಗಳು ಜಗತ್ತಲ್ಲೇ ಅತಿ ಹೆಚ್ಚು ಇಂಧನ ದಕ್ಷತೆ ಇರೋ ಫ್ಲೈಟ್ಸ್, ಅಂದ್ರೆ ಅತಿ ಹೆಚ್ಚು ಮೈಲೇಜ್ ಕೊಡೋ ವಿಮಾನಗಳು. ಯಾಕಂದ್ರೆ ಆಗ್ಲೇ ಹೇಳ್ದಾಗೆ ಈ ವಿಮಾನದ ಸುಮಾರು 50% ಕಾಂಪೊನೆಂಟ್ಗಳನ್ನ ಕಾರ್ಬನ್ ಫೈಬರ್ನಂತ ಹಗುರ ಕಾಂಪೋಸಿಟ್ ಮೆಟೀರಿಯಲ್ಗಳಲ್ಲಿ ತಯಾರಿಸಲಾಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಭರ್ತಿ ಇಂಧನ ತುಂಬಿಕೊಂಡು ಕ್ರ್ಯಾಶ್ ಆಗಿ ವಿಮಾನ ಬೂದಿಯಾದ್ರೂ ವಿಮಾನದ ಫ್ಯೂಸಿಲಾಜ್ ಅಂದ್ರೆ ಹೊರಭಾಗದ ಕಾರ್ಬನ್ ಫೈಬರ್ ಪ್ಯಾನೆಲ್ಗಳು ಹಂಗಂಗೆ ಬಿದ್ದಿವೆ. ಪ್ಯಾನೆಲ್ಗಳಿಗೆ ಹೆಚ್ಚು ಹಾನಿಯಾಗಿಲ್ಲ. ಇನ್ಫ್ಯಾಕ್ಟ್ ಈ ರೀತಿ ಕಾರ್ಬನ್ ಫೈಬರ್ನಂತ ಕಾಂಪೋಸಿಟ್ ವಸ್ತುಗಳಲ್ಲಿ ತಯಾರಾದ ಜಗತ್ತಿನ ಮೊದಲ ವಿಮಾನಗಳ ಸೀರೀಸ್ ಇದು. ಹೆಚ್ಚು ಫ್ಯೂಯಲ್ ಎಫಿಷಿಯನ್ಸಿ ಇರೋದ್ರಿಂದ ಇವುಗಳನ್ನ ಎಲ್ಲಾ ಏರ್ಲೈನ್ಗಳು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ಗಳಾಗಿ ಬಳಸ್ತಿವೆ, ಅಥವಾ ಹೈ ಎಂಡ್ಯೂರೆನ್ಸ್ ವಿಮಾನ ಅಂಥೇಳಿ ಬೇರೆ ಬೇರೆ ಖಂಡಗಳ ಕನೆಕ್ಟಿವಿಟಿಗೆ ಬಳಸಲಾಗ್ತಿದೆ. ದೂರದ ಪ್ರಯಾಣಕ್ಕೆ ಹೇಳಿ ಮಾಡಿಸಿದ ವಿಮಾನಗಳು. ಡ್ರೀಮ್ ಲೈನರ್ ಸೀರೀಸ್ನಲ್ಲಿ ಒಟ್ಟು 3 ವೇರಿಯಂಟ್ಗಳಿವೆ: 787-8, 787-9 ಹಾಗೂ 787-10. ಈ ಪೈಕಿ 787-8 ಈಗ ಅಹಮದಾಬಾದ್ನಲ್ಲಿ ಪತನ ಆಗಿರೋ ವಿಮಾನ. ಇದರ ಸೀಟಿಂಗ್ ಕೆಪಾಸಿಟಿ ಸಿಬ್ಬಂದಿ ಸೇರಿ 242. ಇದರ ರೇಂಜ್ 13,530 ಕಿಲೋಮೀಟರ್. ಅಂದ್ರೆ ಒಮ್ಮೆ ಇಂಧನ ತುಂಬಿಸಿದ್ರೆ 13,530 ಕಿಲೋಮೀಟರ್ ಹಾರುತ್ತೆ. ಇನ್ನು 787-9 ಇದರಲ್ಲಿ 296 ಸೀಟಿವೆ, 14,010 ಕಿಲೋಮೀಟರ್ ರೇಂಜ್ ಇದೆ. ಉಳಿದಂತೆ 787-10 ವಿಮಾನದಲ್ಲಿ 336 ಸೀಟಿವೆ, 11,910 ಕಿಲೋಮೀಟರ್ ರೇಂಜ್ ಇದೆ. ಈ 3 ವಿಮಾನಗಳ ಪೈಕಿ 787-9 ಅತಿ ಹೆಚ್ಚು ಆರ್ಡರ್ ಪಡ್ಕೊಂಡಿರೋ ಹಾಗೂ ಪಾಪ್ಯುಲರ್ ವಿಮಾನ. ಈ ವಿಮಾನಗಳಲ್ಲಿ ಜಗತ್ತಿನ ಅತ್ಯಂತ ಅಡ್ವಾನ್ಸ್ಡ್ ಫ್ಲೈಟ್ ಕಂಪ್ಯೂಟರ್ಗಳಿವೆ. ವಿಮಾನದಲ್ಲೇ ಹೆಲ್ತ್ ಮಾನಿಟರ್ ಸಿಸ್ಟಮ್ ಇಂಟಿಗ್ರೇಟ್ ಆಗಿದೆ. ಇದರರ್ಥ ವಿಮಾನದ ರಿಯಲ್ ಟೈಮ್ ಏರ್ಕ್ರಾಫ್ಟ್ ಡಾಟಾ ಏರ್ಪೋರ್ಟ್ಗಳಲ್ಲಿರೋ ಗ್ರೌಂಡ್ ಕ್ರೂಗೆ ಸಿಗ್ತಿರುತ್ತೆ. ಅಹಮದಾಬಾದ್ ಕೇಸ್ನಲ್ಲೂ ಪೈಲಟ್ ಮೇಡೇ ಕಾಲ್ ಕೊಟ್ಟಿರೋ ಟೈಮಲ್ಲೇ ನೇರವಾಗಿ ವಿಮಾನದಿಂದಲೂ ಗ್ರೌಂಡ್ ಕ್ರೂಗೆ ಡಾಟಾ ಬಂದಿರೋ ಸಾಧ್ಯತೆ ಇದೆ. ಇನ್ನು ವಿಮಾನದ ಪವರ್ ಸಿಸ್ಟಮ್ ಹಾಳಾಗೋ ಚಾನ್ಸ್ ಇಲ್ಲ, ಯಾಕಂದ್ರೆ ಒಂದಲ್ಲ ಹಲವು ಬ್ಯಾಕಪ್ ಪವರ್ ಸಿಸ್ಟಮ್ ಹಾಗೂ ಫ್ಲೈಟ್ ಸಿಸ್ಟಮ್ಗಳಿವೆ. ವಿಮಾನದ ಚಕ್ರಗಳಲ್ಲಿರೋ ಹೈಡ್ರಾಲಿಕ್ಸ್, ವಿಮಾನ ಕಂಟ್ರೋಲ್ ಮಾಡೋ ಸಿಸ್ಟಮ್ಗಳಿಗೆಲ್ಲ 2-3 ಆಲ್ಟರ್ನೇಟಿವ್ ವ್ಯವಸ್ಥೆಗಳಿವೆ. ಒಂದು ಫೇಲ್ ಆದ್ರೆ ಇನ್ನೊಂದು ಬಳಸಬಹುದು. ಈ ವಿಮಾನಗಳಿಗೆ 2 ಇಂಜಿನ್ ಆಪ್ಷನ್ ಇದೆ. ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ಸ್ ಕಂಪನಿಯ ಜಿಇ ಜೆನೆಕ್ಸ್ ಇಂಜಿನ್ ಬಳಸಬಹುದು, ಅಥವಾ ಯುಕೆಯ ರೋಲ್ಸ್ ರಾಯ್ಸ್ ಕಂಪನಿಯ ಟ್ರೆಂಟ್ 1000 ಇಂಜಿನ್ಗಳನ್ನ ಬಳಸಬಹುದು. ಅಹಮದಾಬಾದ್ ವಿಮಾನದಲ್ಲಿ ರೋಲ್ಸ್ ರಾಯ್ಸ್ ಇಂಜಿನ್ಗಳಿದ್ವು ಅನ್ನೋ ಆರಂಭಿಕ ಮಾಹಿತಿ ಇದೆ. ಅಲ್ಲದೆ ಒಂದು ಇಂಜಿನ್ ಫೇಲ್ ಆದ್ರೂ ಇನ್ನೊಂದು ಇಂಜಿನ್ ಬಳಸಿ 330 ನಿಮಿಷ ಅಥವಾ 5.5 ಗಂಟೆ ಹಾರಾಡೋ ಸಾಮರ್ಥ್ಯ ಇರೋ ವಿಮಾನ ಇದು. ಇದೇ ಕಾರಣಕ್ಕೆ 787 ವಿಮಾನಗಳಿಗೆ ಇಟೋಪ್ಸ್ 330 ಸರ್ಟಿಫಿಕೇಶನ್ ಸಿಕ್ಕಿದೆ. ಎಕ್ಸ್ಟೆಂಡೆಡ್ ರೇಂಜ್ ಟ್ವಿನ್ ಇಂಜಿನ್ ಆಪರೇಷನಲ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಅಡಿಯಲ್ಲಿ ಸರ್ಟಿಫಿಕೇಟ್ ಕೊಡಲಾಗಿದೆ. ಇಷ್ಟೆಲ್ಲ ಕಾರಣಗಳಿಂದ
2012ರಿಂದ 1800ಕ್ಕೂ ಹೆಚ್ಚು ವಿಮಾನಗಳಿಗೆ ಆರ್ಡರ್ ಬಂದಿತ್ತು. ನಾವು ಕಳೆದ ವರದಿಯಲ್ಲೂ ಹೇಳಿದ್ವಿ, ಏರ್ ಇಂಡಿಯಾ ಕೂಡ ಇತ್ತೀಚೆಗೆ 220 ವಿಮಾನಗಳಿಗೆ ಆರ್ಡರ್ ಕೊಟ್ಟಿದೆ. ಈ ಪೈಕಿ 20 787 ಡ್ರೀಮ್ ಲೈನರ್ ವಿಮಾನಗಳು ಸೇರಿವೆ. ಇಷ್ಟೆಲ್ಲ ಪಾಸಿಟಿವ್ ಪ್ರೊಫೈಲ್ ಇರೋ ವಿಮಾನಕ್ಕೆ ಕಳಶಪ್ರಾಯದಂತಿದ್ದಿದ್ದು ಇದುವರೆಗೆ ಕ್ರ್ಯಾಶ್ ಆಗಿರದ ಟ್ರ್ಯಾಕ್ ರೆಕಾರ್ಡ್. ಆದ್ರೆ ಈಗ ನಾವು ತೋರಿಸೋ ರಿಪೋರ್ಟ್ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 2024ರಲ್ಲೇ ಬಂದಿತ್ತು ವಾರ್ನಿಂಗ್. ವಿಮಾನ ನಿಲ್ಸಿ ಅಂದಿದ್ದ ಇಂಜಿನಿಯರ್. 2024ರ ಏಪ್ರಿಲ್ನಲ್ಲಿ ಜಗತ್ತಲ್ಲಿ ಆಪರೇಟ್ ಆಗ್ತಿರೋ ಪ್ರತಿಯೊಂದು 787 ಡ್ರೀಮ್ ಲೈನರ್ ವಿಮಾನಗಳನ್ನ ಇಮಿಡಿಯೇಟ್ ಆಗಿ ನಿಲ್ಸಿ ಅಂತ ಬೋಯಿಂಗ್ ಇಂಜಿನಿಯರ್ ಒಬ್ರು ಕರೆ ಕೊಟ್ಟಿದ್ರು. ಯಾಕಂದ್ರೆ ಈ ವಿಮಾನ ತಯಾರಿಕೆಯಲ್ಲಿ ಹಣ ಉಳ್ಸೋಕೆ ಬೋಯಿಂಗ್ ಕಂಪನಿ ಶಾರ್ಟ್ಕಟ್ಗಳನ್ನ ಬಳಸಿದೆ ಅಂತ ಆರೋಪಿಸಿದ್ರು. ಸ್ಯಾಮ್ ಸಾಲಿಪೋರ್ ಹೆಸರಿನ ಈ ಇಂಜಿನಿಯರ್ 787 ಡ್ರೀಮ್ ಲೈನರ್ ಜೊತೆಗೆ ಬೋಯಿಂಗ್ 777 ವಿಮಾನದ ಪ್ರೊಡಕ್ಷನ್ನಲ್ಲೂ ಲೋಪ ಇದೆ ಅಂತ ಹೇಳಿದ್ರು. ಏರ್ ಇಂಡಿಯಾ ಇತ್ತೀಚೆಗೆ ಕೊಟ್ಟಿರೋ ಆರ್ಡರ್ನಲ್ಲಿ 10 B777X ವಿಮಾನಗಳು ಸೇರಿವೆ. ಅಸಲಿಗೆ ಈ ವ್ಯಕ್ತಿ ಬೋಯಿಂಗ್ ಕಂಪನಿಯಲ್ಲಿ 10 ವರ್ಷಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿದ್ರು. ಈ ಅವಧಿಯಲ್ಲಿ ಡ್ರೀಮ್ ಲೈನರ್ 787 ವಿಮಾನಗಳ ಫ್ಯೂಜಲಾಜ್ನ ಪ್ಯಾನೆಲ್ಗಳ ಮಧ್ಯ ಗ್ಯಾಪ್ ಇದೆ ಅಂತ ಹೇಳಿದ್ರು. ಫ್ಯೂಜಲಾಜ್ ಅಂದ್ರೆ ಆಗ್ಲೇ ಹೇಳ್ದಾಗೆ ವಿಮಾನದ ಬಾಡಿ. ಅದರ ಪ್ಯಾನೆಲ್ಗಳ ಮಧ್ಯ ಇದ್ದ ಗ್ಯಾಪ್ಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಪಾಯಿಂಟ್ ರೈಸ್ ಮಾಡಿದ್ರು. ಅಲ್ದೆ ಈ ರೀತಿ ಮಾಡಿದ್ದಕ್ಕೆ ನನಗೆ ಬೆದರಿಕೆ ಹಾಕಿದ್ರು, ಮೀಟಿಂಗ್ಗಳಿಗೆ ನನ್ನ ಕರೀತಿರ್ಲಿಲ್ಲ ಅಂತೆಲ್ಲ ಆರೋಪಿಸಿದ್ರು. ಜೊತೆಗೆ ಜಗತ್ತಿನಾದ್ಯಂತ ಎಲ್ಲಾ ಏರ್ಲೈನ್ಗಳು ತಮ್ಮ 787ಗಳನ್ನ ಕೂಡಲೇ ಪರಿಶೀಲನೆ ಮಾಡಲೇಬೇಕು. ಇಲ್ದಿದ್ರೆ ವಿಮಾನದ ಫ್ಯೂಜಲಾಜ್ಗೆ ಪ್ರೀಮೆಚ್ಯೂರ್ ಫೇಲ್ಯೂರ್ ಉಂಟಾಗ್ಬೋದು ಅಂತ ಹೇಳಿದ್ರು. ಪ್ರೀಮೆಚ್ಯೂರ್ ಫೇಲ್ಯೂರ್ ಅಂದ್ರೆ ನಿರೀಕ್ಷಿತ ಸೇವಾವಧಿಗೂ ಮುಂಚೆ ಬಿಡಿಭಾಗಗಳು ಹಾಳಾಗೋದು. 15 ವರ್ಷ ಕೆಲಸ ಮಾಡೋ ಜಾಗದಲ್ಲಿ ಆ ಕಾಂಪೋನೆಂಟ್ 10 ವರ್ಷಕ್ಕೆ ಅನುಪಯುಕ್ತ ಆಗೋದು. ಇದು ಬರೀ ಮೇಂಟೆನೆನ್ಸ್ಗಲ್ಲ, ಏರ್ಕ್ರಾಫ್ಟ್ಗಳ ಸೇಫ್ಟಿಗೂ ಒಳ್ಳೆದಲ್ಲ ಅಂತ ಸ್ಯಾಮ್ ಸಾಲಿಪೋರ್ ಹೇಳಿದ್ರು. ಆದ್ರೆ ಒಂದ್ ಕಡೆ ಬೋಯಿಂಗ್ ಕಂಪನಿ ಈ ಆರೋಪಗಳನ್ನೆಲ್ಲ ತಳ್ಳಿ ಹಾಕ್ತು. ಇನ್ನೊಂದ್ ಕಡೆ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಈ ಆರೋಪಗಳ ಬಗ್ಗೆ ತನಿಖೆ ಶುರು ಮಾಡ್ತು. ಖುದ್ದು ಸ್ಯಾಮ್ ಸಾಲಿಪೋರ್ FAAಗೆ ಅಧಿಕೃತವಾಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಆದ್ರೆ ಇದುವರೆಗೆ ಈ ತನಿಖೆ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಇಲ್ಲ. FAA ಬೋಯಿಂಗ್ ಹಾಗೂ ಏರ್ಲೈನ್ಸ್ಗಳಿಗೆ ಯಾವುದೇ ನೋಟಿಸ್ ಆಗ್ಲಿ ನಿರ್ದೇಶನಗಳನ್ನಾಗ್ಲಿ ಕೊಟ್ಟಿರೋ ರಿಪೋರ್ಟ್ಸ್ ಇಲ್ಲ. ಆದ್ರೆ ಇದೊಂದೇ ಅಲ್ಲ, ಬೋಯಿಂಗ್ 787 ವಿಮಾನಗಳ ಟೆಕ್ನಿಕಲ್ ಸಮಸ್ಯೆಗಳನ್ನ 1 by 1 ಹೇಳ್ತಾ ಹೋಗ್ತೀವಿ ನೋಡಿ. ಬ್ಯಾಟರಿಲಿ ಬೆಂಕಿ. 2013ರಲ್ಲಿ ಡ್ರೀಮ್ ಲೈನರ್ 787ನ ಲಿಥಿಯಂ ಅಯಾನ್ ಬ್ಯಾಟರಿ ಓವರ್ ಹೀಟ್ ಆಗಿ ಬೆಂಕಿ ಕಾಣಿಸಿಕೊಂಡಿತ್ತು. ಒಮ್ಮೆ ಮಿಡ್ ಏರ್ನಲ್ಲಿ ಹೊಗೆ ಕಾಣಿಸಿಕೊಂಡಿತ್ತು. 2 ಘಟನೆ ಜಪಾನ್ ಏರ್ಲೈನ್ಸ್ ವಿಮಾನಗಳಲ್ಲಿ ನಡೆದಿದ್ದು ಪುಣ್ಯಕ್ಕೆ ದುರಂತ ಸಂಭವಿಸಿರಲಿಲ್ಲ. ಅದಾದ ನಂತರ ಎಲ್ಲಾ ವಿಮಾನಗಳ ಬ್ಯಾಟರಿಗಳ ಇನ್ಸುಲೇಷನ್ ಅಂದ್ರೆ ಹೊರಮೈಗೆ ಅಗ್ನಿ ನಿರೋಧಕ ವಸ್ತುವಿನ ಕೋಟಿಂಗ್ ಮಾಡಲಾಗ್ತಿದೆ. 2013-15ರ ಅವಧಿಯಲ್ಲಿ ಜಪಾನೀಸ್ ಏರ್ಲೈನ್ಸ್ಗಳಿಗೆ ಸೇರಿದ 787 ವಿಮಾನಗಳಲ್ಲೇ ಇಂಧನ ಲೀಕೇಜ್ ಕಂಡುಬಂದಿತ್ತು. ವಾಲ್ವ್ ಹಾಗೂ ಪಂಬ್ಲಿಂಗ್ ಸಿಸ್ಟಂಗಳಲ್ಲಿ ಸಮಸ್ಯೆ ಕಂಡುಬಂದಿತ್ತು. ಅದೇ ರೀತಿ 2012-14ರ ಅವಧಿಯಲ್ಲಿ ಅಮೆರಿಕದ ಯುನೈಟೆಡ್ 787 ವಿಮಾನದ ಸರ್ಕ್ಯೂಟ್ ಬೋರ್ಡ್ ಹಾಗೂ ಪವರ್ ಪ್ಯಾನೆಲ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ಕೂಡ ಬಂದು ಒಂದು ವಿಮಾನ ಡೈವರ್ಟ್ ಆಗಿತ್ತು. 2020-21ರಲ್ಲಿ ಬೋಯಿಂಗ್ನ ಕ್ವಾಲಿಟಿ ಚೆಕ್ ಆಡಿಟ್ಗಳಲ್ಲಿ ಆಗ್ಲೇ ಹೇಳ್ದಾಗೆ ಫ್ಯೂಜಲಾಜ್ ಗ್ಯಾಪ್ ಕಂಡು ಬಂದಿತ್ತು. ಇದರ ನಂತರವೇ ಸ್ಯಾಮ್ ಸಾಲಿಪೋರ್ ಬೋಯಿಂಗ್ ವಿರುದ್ಧ ದೂರು ದಾಖಲಿಸಿದ್ದು. ಅದೇ ರೀತಿ 2018ರಲ್ಲಿ ವಿಮಾನದ ಮುಂದಿನ ಚಕ್ರಗಳು ಕಂಪ್ಲೀಟ್ ಆಚೆ ಬರದೆ ಯುನೈಟೆಡ್ 787 ವಿಮಾನ ನೋಸ್ ಲ್ಯಾಂಡಿಂಗ್ ಮಾಡಿತ್ತು. ಇನ್ನೊಂದು ಕೇಸ್ನಲ್ಲಿ ಉಲ್ಟಾ. 2020ರಲ್ಲಿ ಇಥಿಯೋಪಿಯನ್ ಏರ್ಲೈನ್ಸ್ ವಿಮಾನದ ಚಕ್ರ ಟೇಕ್ ಆಫ್ ಆದ್ಮೇಲೆ ಒಳಗೆ ಹೋಗ್ಲಿಲ್ಲ. ರೀಟ್ರಾಕ್ಟ್ ಆಗದೆ ವಾಪಸ್ ಲ್ಯಾಂಡಿಂಗ್ ಮಾಡ್ಬೇಕಾಯ್ತು. ಅಷ್ಟೇ ಯಾಕೆ, 2013ರಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಿದ್ದ ಏರ್ ಇಂಡಿಯಾ ವಿಮಾನದಿಂದ 8 ಅಡಿ 4 ಅಡಿ ಗಾತ್ರದ ಪ್ಯಾನೆಲ್ ಮಿಡ್ ಏರ್ನಲ್ಲಿ ಕಿತ್ತು ಬಂದಿತ್ತು. ಪುಣ್ಯಕ್ಕೆ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಿತ್ತು. ಕಳೆದ ವರ್ಷ ಕೂಡ
ಕ್ಯಾಬಿನ್ನಲ್ಲಿ ಲಗೇಜ್ ಇಡೋ ಕಂಪಾರ್ಟ್ಮೆಂಟ್ಗಳು ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ವೇಳೆ ಅಪಾಯಕಾರಿ ರೀತಿಯಲ್ಲಿ ಅಲುಗಾಡ್ತಿವೆ ಅಂತ ಸಾಕಷ್ಟು ಕಂಪ್ಲೇಂಟ್ಸ್ ಬಂದ್ವು. ಈಗ ಅಹಮದಾಬಾದ್ನಲ್ಲಿ ಇಂಥ ದಾರುಣ ಘಟನೆ ನಡೆದಿದೆ. ಡ್ರೀಮ್ ಲೈನರ್ ನೂರಾರು ಜನರ ಡ್ರೀಮ್ಗಳನ್ನ ನುಚ್ಚುನೂರು ಮಾಡಿದೆ. ಈ ಕೇಸ್ನಲ್ಲಿ ವಿಮಾನದ 2 ಇಂಜಿನ್ಗಳು ಫೇಲ್ ಆಗಿರೋ ಶಂಕೆ ವ್ಯಕ್ತವಾಗಿದೆ. ಅದರಲ್ಲೂ ಟೇಕ್ ಆಫ್ ಟೈಮಲ್ಲೇ ಇಂಜಿನ್ ಕೈಕೊಟ್ಟು ವಿಮಾನ ಎತ್ತರಕ್ಕೆ ಹಾರೋಕ್ಕಾಗದೆ ಕ್ರ್ಯಾಶ್ ಆಗಿರೋ ಶಂಕೆ ಇದೆ. ಆದ್ರೆ ಘಟನೆಗೆ ಅಸಲಿ ಕಾರಣ ಏನು ಅಂತ ತನಿಖೆ ಮುಗಿಯೋವರೆಗೆ, ವಿಮಾನದ ಫ್ಲೈಟ್ ಡಾಟಾ ಸಿಗೋವರೆಗೆ ಕಾದು ನೋಡ್ಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.